ಸುಮಾರು ಒಂದು 25 ವರ್ಷಗಳಿಂದ ಜಾಸ್ತಿ ಕಷ್ಟ ಐತಿ ಈ ರೋಡಿನ ಸಮಸ್ಯೆ. ಗಾಡಿಗಳು ಬಿದ್ದೋಗಿರೋದು, ನೀರು ಬಂದಾಗ ಬಿದ್ದು, ಮಳೆ ಬಂದಾಗ ನೀರಲ್ಲಿ ಕೊಚ್ಕೊಂಡು ಹೋಗತಕ್ಕಂಥ ವ್ಯವಸ್ಥೆ, ಈ ಥರ ಜಾಸ್ತಿ ಅಧ್ವಾನ ಆಗಿತ್ತು. ಅದರಿಂದ ಇದೇ ಉದಗಿನಾರಪನಹಳ್ಳಿ ಗ್ರಾಮಕ್ಕೆ ರಸ್ತೆ ಆದಾಗ ಪೂಜೆ ಗುದ್ದಲ ಪೂಜೆಗೆ ಬಂದಾಗ ಸಾಹೇಬ್ರನ್ನ ನಾವು ಕೇಳಿದಾಗ ಸಿದ್ದಗಾನಹಳ್ಳಿ ಗ್ರಾಮಕ್ಕೆ ರಸ್ತೆ ಹಾಕ್ಸಿ ಮತ್ತೆ ಇಲ್ಲಿ ಎಂಟ್ರಿ ಕೊಡ್ತೀನಿ ಅಂತ ಹೇಳಿದ್ರು. ಅವರ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಅದೇ ರೀತಿ ಇಲ್ಲಿ ಸಂದರ್ಶನಕ್ಕಾಗಿ ಬಂದಾಗ ಸರ್ ಊರಲ್ಲಿ ಬಸ್ಸಿನ ಅಭಾವ ಇದೆ, ಸುಮಾರು 1.5-2 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಹುಡುಗರು, ಸುಮಾರು ಒಂದು 10-12 ಜನ ಕಾಲೇಜ್ಗೆ ಹೋಗೋ ಹುಡುಗರು ಅಲ್ಲಿ ನಡ್ಕೊಂಡು ಹೋಗಿ ಬಸ್ ಸಿಗ್ತಾ ಇಲ್ಲ, ಈ ಥರ ತಾಪತ್ರೆ ಆಗಿದೆ ಸರ್ ಅಂತ ಕೇಳಿದ್ವಿ. ಆ ಥರ ಕೇಳಿದಾಗ ಆಯ್ತು ರೀ ಅಂತ ಹೇಳ್ಬಿಟ್ಟು ಅದೇ ತಕ್ಷಣ ಡಿಪೋ ಮ್ಯಾನೇಜರ್ಗೆ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿ ಸಾಯಂಕಾಲ 5:45 ಅಷ್ಟೊತ್ತಿಗೆ ಸಿದ್ದಗಾನಹಳ್ಳಿ ಗ್ರಾಮಕ್ಕೆ ಇದು ಬಸ್ ಕಳಿಸ್ಕೊಟ್ಟಿದ್ದಾರೆ. ಇವಾಗ ಅಲ್ಲೇ ಆಲ್ಟ್ ಕೂಡ ನಿಲ್ತಾ ಇದೆ ಬಸ್ಸು. ಬೆಳಗ್ಗೆ 6-6ವರೆಗೆ ಬಿಡ್ತಾರೆ. ಸ್ಕೂಲ್ ಹುಡುಗರು ಯಾವ ಸಮಸ್ಯೆ ಇಲ್ಲದೆ ಹೋಗಿ ಬರ್ತಾ ಇದ್ದಾರೆ. ಅದೇ ರೀತಿ 25 ವರ್ಷದಿಂದ ಈ ರಸ್ತೆಯನ್ನು ಯಾರೂ ಕೂಡ ಇದರ ಬಗ್ಗೆ ಗಮನ ಕೊಡದೆ ಕಟ್ಟಿತ್ತು. ಅದನ್ನು ಮನಗಣಿಸಿ ನಮಗೆ ಸ್ಪಂದನೆ ಕೊಟ್ಟಿದ್ದಾರೆ ಸಾಹೇಬರು. ಇಂಥವರು ಪ್ರತಿನಿಧಿ ಮತ್ತೊಮ್ಮೆ ಗೆದ್ದು ಬರಬೇಕು, ಮಿನಿಸ್ಟರ್ ಆಗಬೇಕು ಅನ್ನೋದು ನಮ್ಮ ಆಸೆ ಇದೆ. ಅದೇ ಅಲ್ಲದೆ ಪ್ರತಿಯೊಬ್ಬರು ಯಾವುದೇ ಜಾತಿ ಮತ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಹತ್ತಿರವಾಗಿ ಮಾತಾಡ್ತಾರೆ. ಮುದುಕರಾಗಿರ್ಬೋದು, ಎಲ್ಲರನ್ನು ತಬ್ಬಿಕೊಂಡು ಮಾತಾಡ್ತಾರೆ. ಇಂಥ ಜನಪ್ರತಿನಿಧಿಯನ್ನು ನಾನು ಇದುವರೆಗೂ ನೋಡಿಲ್ಲ. ನಾನು ಮೊದಲು JDS ಅಲ್ಲಿ ಕೆಲಸ ಮಾಡಿದ್ದೀನಿ, JDS ಅಲ್ಲಿ ಮಂಡಿಕಲ್ ಹೋಬಳಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಆವತ್ತು ಕೂಡ ಇಂತಹ ಜನಪ್ರತಿನಿಧಿ ನಾವು ಕಾಣಿಲ್ಲ. ಇವತ್ತು ದೇವರು ನಮಗೆ ಅಂಥ ಜನಪ್ರತಿನಿಧಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇವರು ಮತ್ತೆ ಮಿನಿಸ್ಟರ್ ಆಗಿ ನಮ್ಮ ಹಳ್ಳಿಗಳಿಗೆ ಇಂಥ ಒಳ್ಳೆ ಕೆಲಸಗಳು ಮಾಡಬೇಕಂತ ನಮ್ಮ ಆಸೆ ಇದೆ. ಸಿದ್ದಗಾನಹಳ್ಳಿಯಿಂದ ರಾಮಪಟ್ಟಣವರೆಗೂ ರೋಡ್ ಇರಲಿಲ್ಲ. ಒಂದು 30 ವರ್ಷ ಆಗಿತ್ತು ರೋಡ್ ಮಾಡಿದ್ದು. ನಾವು ಹುಟ್ಟಿದಾಗಿಂದ ರೋಡೇ ಇರಲಿಲ್ಲ. ನಮ್ಮ ಶಾಸಕರು ಬಂದು ಇಲ್ಲಿ ರೋಡ್ ನೋಡಿ ರೋಡ್ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದರು. 2 ಕೋಟಿ ವೆಚ್ಚದಲ್ಲಿ ರೋಡ್ ಮಾಡಿಸ್ಕೊಡ್ತಾ ಇದ್ದಾರೆ. ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇನ್ನೊಂದು, ಈ ಸಿದ್ದಗಾನಹಳ್ಳಿಗೆ ರಾಮಪಟ್ಟಣದಿಂದ ಬಸ್ಸೇ ಇರಲಿಲ್ಲ. ಸ್ಕೂಲ್ ಸ್ಟೂಡೆಂಟ್ಸ್ಗೆಲ್ಲ ಬಸ್ ಹಾಕ್ಸ್ಕೊಟ್ಟವ್ರೆ. ಆಮೇಲೆ ಬಸ್ ಬರೋಕ್ಕೆ ಹೋಗೋಕ್ಕೆ ತೊಂದರೆ ಆಗ್ತಿತ್ತು. ರೋಡು ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಇವಾಗ ಸಚಿವ ಸ್ಥಾನ ಕೊಟ್ಟರೆ ಇನ್ನೂ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಪ್ರದೀಪೇಶ್ವರ್ ಸರ್ ಅಂತ ನಮಗೆ ನಂಬಿಕೆ ಐತೆ. ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ. ಹೇಳಿದ್ದು ಕೆಲಸ ಮಾಡಿಕೊಡ್ತಾವ್ರೆ. ಸಿದ್ದಗಾನಹಳ್ಳಿ ರೋಡ್ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿಕೊಡ್ತಾವ್ರೆ. ಸಿದ್ದಗಾನಹಳ್ಳಿಗೆ 30 ವರ್ಷ ಅಂದರೆ ರೋಡ್ ಇರಲಿಲ್ಲ. ಅವರು ಹಾಲ್ ಹಾಕ್ಬೇಕಂದ್ರೆ ನಮ್ಮೂರಿಗೆ ಬರಬೇಕಿತ್ತು. ಬಹಳ ತೊಂದರೆ ಆಗ್ತಿತ್ತು. ಇವಾಗ ಆರಾಮಾಗಿರುತ್ತೆ ಸರ್ ರೋಡೆಲ್ಲ ಆದರೆ. ಸ್ಟೂಡೆಂಟ್ಸ್ಗೆ ಬಸ್ಗೆ ಹೋಗಿ ಬರೋಕ್ಕೆಲ್ಲ ಅನುಕೂಲ ಇರುತ್ತೆ ಅಂತ. ಹಿಂದೆ ಇದ್ದಿದ್ದ ಶಾಸಕರು ಒಂದು ರೋಡ್ ಹಾಕಿಲ್ಲ. ಸಿದ್ದಗಾನಹಳ್ಳಿಗಾಗಲಿ ಉದಗಿನಾರಪನಹಳ್ಳಿಗಾಗಲಿ ರೋಡೇ ಹಾಕಿಲ್ಲ ಅವರು ಇವತ್ತಿಂದ. ಪ್ರದೀಪೇಶ್ವರ್ ಸರ್ ಬಂದು ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾವ್ರೆ. ಒಂದು ರೋಡ್ ಹೇಳಿದ್ರು ಅದು ಒಳ್ಳೆ ರೋಡ್ ಆಗೈತೆ. ಇವಾಗ ಸಿದ್ದಗಾನಹಳ್ಳಿ ರೋಡ್ ಮಾಡ್ತಾವ್ರೆ. ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಮ್ಮ ನಂಬಿಕೆ ಸರ್.